ರಾಮನಗರದ ಮಾಗಡಿಯ ಒಬ್ಬ ಸಾಧಾರಣ ಹುಡುಗನಾಗಿದ್ದ ರಾಜಶೇಖರ್ 700 ಕೋಟಿ ಟರ್ನ್ ಓವರ್ ಮಾಡೋದ್ರ ಜೊತೆಗೆ ಸುಮಾರು 4,000ಕ್ಕಿಂತ ಹೆಚ್ಚಿನ ಜನಗಳಿಗೆ ಕೆಲಸ ಕೊಡೋ SRS ಗ್ರೂಪ್ ಅನ್ನ ಹುಟ್ಟು ಹಾಕಿದ್ರು. ಇದರಲ್ಲಿ ನಮ್ಮೆಲ್ಲರ ನೆಚ್ಚಿನ SRS ಟ್ರಾವೆಲ್ಸ್ ಕೂಡ ಒಂದು. ಇದ್ರ ಜೊತೆಗೆ SRS ಲಾಜಿಸ್ಟಿಕ್ಸ್, ಲಾಡ್ಜಸ್, ಟೂರ್ಸ್ ಅಂಡ್ ಟ್ರಾವೆಲ್ಸ್ ಇನ್ನು ಹೆಚ್ಚಿನ ವರ್ಟಿಕಲ್ಸ್ ಗಳಿವೆ. ಕರ್ನಾಟಕದ ಅತ್ಯಂತ ದೊಡ್ಡ ಪ್ರೈವೇಟ್ ಬಸ್ ಆಪರೇಟರ್ ಹಾಗೂ ಬಸ್ಸಿನ ದಿಗ್ಗಜ ಅಂತಾನೆ ಕರೆಸಿಕೊಳ್ಳುತ್ತಿದ್ದ SRS ಹಳ್ಳದ ಹಾದಿ ಹಿಡಿದಿದ್ದು ಯಾಕೆ? SRS ಟ್ರಾವೆಲ್ಸ್ ಹತ್ತತ್ರ 1,000 ಬಸ್ಗಳನ್ನ ಹೊಂದಿತ್ತು. ಇದರಲ್ಲಿ ಲಕ್ಸುರಿ ಬಸ್ಗಳಾದ ವೋಲ್ವೋ, ಸ್ಕ್ಯಾನಿಯಾ, ಮರ್ಸಿಡೀಸ್ ಬೆಂಜ್ ಇದ್ವು. ಇದ್ರ ಜೊತೆಗೆ ಟೋಟಲ್ 5,000ಕ್ಕಿಂತ ಹೆಚ್ಚಿನ ವೆಹಿಕಲ್ಸ್ ಅನ್ನ ಇವರು ಪ್ರತಿನಿತ್ಯ ಆಪರೇಟ್ ಮಾಡ್ತಾ ಇದ್ರು. ಈ ಕಂಪನಿ ಲಾಸ್ ಆಗೋಕೆ ಮೇಜರ್ ಕಾರಣಗಳಂದ್ರೆ ಓವರ್ ಎಕ್ಸ್ಪಾನ್ಷನ್ ಹಾಗೂ ಲಕ್ಸುರಿ ಬಸ್ಗಳನ್ನ ರೋಡಿಗಿಳಿಸೋಕೆ ಕೋಟಿಗಟ್ಟಲೆ ಲೋನ್ ತಗೊಂಡ್ರು. ಇವರ ಮೇಜರ್ ಇನ್ಕಮ್ ಸೋರ್ಸ್ ಬೆಂಗಳೂರಿನಂತಹ ಸಿಟಿಗಳಲ್ಲಿ ಕಾರ್ಪೊರೇಟ್ ಎಂಪ್ಲಾಯಿಯನ್ನ ಟ್ರಾನ್ಸ್ಪೋರ್ಟ್ ಮಾಡೋದ್ರಿಂದ ಬರ್ತಾ ಇತ್ತು. ಕೋವಿಡ್ ಇಂದ ಅದು ಕಂಪ್ಲೀಟ್ ಆಗಿ ಲಾಸ್ ಮೇಕಿಂಗ್ ಆಯ್ತು. ಇದ್ರ ಜೊತೆಗೆ ರಾಜಶೇಖರ್ ಅವರು ಕೋವಿಡ್ ನಿಂದಾಗಿ ಮರಣ ಹೊಂದಿದ್ರು. ಸವಾರನಿಲ್ಲದ ಕುದುರೆಯಂತೆ SRS ಆಯ್ತು. ಇದ್ರ ಜೊತೆಗೆ IT ಹಾಗೂ CBI ನ ಇನ್ವೆಸ್ಟಿಗೇಷನ್ ಕೂಡ ಬಂತು. ಇನ್ನು ಹಲವಾರು ಕಾರಣಗಳಿಂದ ಒಂದು ಟೈಮ್ ಅಲ್ಲಿ ನಮ್ಮನ್ನ ಊರಿಂದ ಊರಿಗೆ ಹೊತ್ತು ಒಯ್ಯುತ್ತಿದ್ದಂತಹ SRS ಬಸ್ಗಳು ಇವತ್ತು ಕಣ್ಣಿಗೆ ಬಟ್ಟೆ ಕಟ್ಟಿದ ಕುದುರೆಯ ಹಾಗೆ ದಿಕ್ಕು ತೋಚದೆ ನಿಂತಿವೆ. SRS ಗೆ ಈಗ ಮತ್ತೆ ಪುನರಾರಂಭಗೊಳ್ಳಲು ರೆಡಿ ಆಗ್ತಾ ಇದೆ. ಮತ್ತೆ SRS ಮೊದಲಿನ ತರ ಬಸ್ಸಿನ ದಿಗ್ಗಜ ಆಗಿ ಬೆಳೆಯುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ಕಾಮೆಂಟ್ ಮಾಡಿ.